ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕೊರಿಯನ್ ಸ್ಪೈಸಿ ರೈಸ್ ಕೇಕ್. ಇದು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ 2 ಕಪ್ ಗ್ಲಿಟೆನಿಯಸ್ ರೈಸ್ ಫ್ಲೋರ್ ಅಥವಾ ಸ್ಮಾಲ್ ಗ್ರೈನ್ ರೈಸ್ ಫ್ಲೋರ್ನ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ಈ ರೈಸ್ ಫ್ಲೋರ್ನ ಸಿಕ್ಕಿಲ್ಲ ಅಂತ ಅಂದಾಗ 1 ಕಪ್ ರೈಸ್ ಫ್ಲೋರ್, 1 ಕಪ್ ಮತ್ತು ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ಬೋದು. ಸೊ ಇದನ್ನ ನೀಟಾಗಿ ಸೀವ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಟ್ ವಾಟರ್ನ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಆ್ಯಕ್ಚುಲಿ ಇದು ಈಸಿಯಾಗಿ ಮಿಕ್ಸ್ ಮಾಡ್ಬೋದು. ನಾವು ಚಪಾತಿ ಹಿಟ್ಟು ಹೇಗೆ ಮಾಡ್ತೀವೋ ಅದೇ ಥರ ಮಿಕ್ಸ್ ಮಾಡ್ಬೋದು. ಇದೇನು ಕಷ್ಟ ಆಗಲ್ಲ, ಸಾಫ್ಟಾಗಿರುತ್ತಲ್ವ, ಸೊ ಬೇಗ ಮಿಕ್ಸ್ ಆಗುತ್ತೆ. ಸೊ ಇದಕ್ಕೆ ಹಾಟ್ ವಾಟರನ್ನೇ ಯೂಸ್ ಮಾಡಿ. ಸೊ ಹಾಟ್ ವಾಟರ್ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಈ ಟೆಕ್ಸ್ಚರ್ ಬರೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಹಾಟ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ವಾಟರು ಬಾಯ್ಲ್ ಆಗಬೇಕು. ಸೊ ಸ್ಟವ್ ಆನ್ ಮಾಡಿ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನ ನಾವು ಈಗ ರೈಸ್ ಕೇಕ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಲೈಕ್ ಶೇಪ್ಸ್ನ ಪ್ರಿಪೇರ್ ಮಾಡೋಣ. ಸೊ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೋಬೋದು. ಇದನ್ನ ಲೈಕ್ ರೌಂಡಾಗೂ ಮಾಡ್ಕೋಬೋದು, ಲೈಕ್ ಉದ್ದಕ್ಕೂ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಸೊ ನಾನು ರೌಂಡಾಗೂ ಮಾಡಿದ್ದೀನಿ, ಹಾಗೆ ಉದ್ದಕ್ಕೂ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ಎಲ್ಲ ಹಿಟ್ಟನ್ನು ಇದೇ ಥರ ಕೇಕ್ಸ್ನ ಮಾಡ್ಕೋಬೇಕು. ಸೊ ಈಗ ವಾಟರ್ ಕಾಯ್ದಿದೆ. ಕುದಿಯೋ ವಾಟರ್ಗೆ ಇದನ್ನೆಲ್ಲ ರೈಸ್ ಕೇಕ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಇದೆಲ್ಲ ಆ್ಯಡ್ ಮಾಡಿ ನಾವು ಒಂದು 10 ಮಿನಿಟ್ಸ್ ಕುದಿಯೋಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ. ಸೊ 10 ಮಿನಿಟ್ಸು ಬಾಯ್ಲ್ ಆಗೋಕ್ಕೆ ಬಿಡೋಣ. ಸೊ ಈಗ ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡ್ಕೊತಿದ್ದೀನಿ. ನಾವೇನು ಸಾಸ್ ಬೇಕು ಕೊರಿಯನ್ ಸ್ಪೈಸಿ ಕೇಕ್ಗೆ, ಸೊ ಆ ಸ್ಪೈಸಿ ಇದಕ್ಕೆ ಸಾಸ್ ಮಾಡ್ಕೊಳ್ಳೋಕ್ಕೆ ಸ್ಪ್ರಿಂಗ್ ಆನಿಯನ್ಸ್ನ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ ಬೇಕು. ಸೊ ಕ್ಯಾಪ್ಸಿಕಮ್ಮು ಉದ್ದಕ್ಕಾದರೂ ಕಟ್ ಮಾಡ್ಕೋಬೋದು ಅಥವಾ ಸ್ಮಾಲ್ ಪೀಸಸ್ ಆಗೋದ್ರೂ ಮಾಡ್ಕೋಬೋದು. ನನಗೆ ಆ್ಯಕ್ಚುಲಿ ಉದ್ದಕ್ಕೆ ಬೇಡ, ಯಾಕಂದರೆ ನನಗೆ ಸ್ಮಾಲ್ ಪೀಸಸ್ ಇಷ್ಟ. ಸೊ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಉದ್ದ ಇದ್ದರೆ ಲೈಕ್ ನಮ್ಮದು ಕೇಕ್ಸ್ ಶೇಪು ಉದ್ದಕ್ಕೆ ಇರೋದ್ರಿಂದ ನಾನು ಅದಕ್ಕೆ ಪ್ರಿಫರ್ ಮಾಡಲ್ಲ. ನಂಗೆ ಸ್ಮಾಲ್ ಪೀಸಸ್ಸೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊತಿದ್ದೀನಿ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಕೋಲ್ಡ್ ವಾಟರ್ನ ಆ್ಯಡ್ ಮಾಡಿಕೊಂಡು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಏನು ಈ ಬಾಯ್ಲ್ ಆಗಿದೆ ಕೇಕ್ಸು ಅದೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಸೊ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಸೊ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಇದೆಲ್ಲ. ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲು ಬಾಯ್ಲ್ ಆದಮೇಲೆ ಇದಕ್ಕೆ ಗಾರ್ಲಿಕ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 3 to 4 ಪೀಸಸ್ಸು ಗಾರ್ಲಿಕ್ನ ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಗಾರ್ಲಿಕ್ನ ಆ್ಯಡ್ ಮಾಡ್ತೀನಿ. ಇವೆರಡೂ ಬ್ರೌನಿಷ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಿ ಆಯಿಲು ನಾವು ಕಡಿಮೆನೇ ಯೂಸ್ ಮಾಡ್ಬೋದು. ಸೊ ಆಯಿಲೇನು ಜಾಸ್ತಿ ಅವಶ್ಯಕತೆ ಇರಲ್ಲ ಇದಕ್ಕೆ. ನಾನು 2 ಸ್ಪೂನ್ಸ್ ಅಷ್ಟೇ ಆಯಿಲ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ 1 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಅಪ್ರಾಕ್ಸಿಮೇಟ್ಲಿ 1.5 ಸ್ಪೂನ್ ಅಷ್ಟು ಇವಾಗ ಯೂಸ್ ಮಾಡಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಸೊ ಈಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಕ್ಯಾಪ್ಸಿಕಮ್ಮು ಸ್ವಲ್ಪ ಫ್ರೈ ಆದಮೇಲೆ ಸ್ಪ್ರಿಂಗ್ ಆನಿಯನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಚಿಲ್ಲಿನ ನಾನು ಗ್ರೈಂಡ್ ಮಾಡಿಕೊಂಡು ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ನಾನು ಉದ್ದಕ್ಕಿದ್ದರೆ ಅದು ಹಂಗಂಗೆ ಸಿಗುತ್ತೆ ಬಾಯಿಗೆ. ಸೊ ಅದಕ್ಕೆ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ, ಆಗ ಮಿಕ್ಸ್ ಆಗಿಬಿಡುತ್ತೆ. ಈಗ ಸಾಲ್ಟ್ ಎಷ್ಟು ರುಚಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತೀನಿ.
ಹಾಗೆ ಚಿಲ್ಲಿ ಪೌಡರ್ 2 ಸ್ಪೂನ್ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ನಿಮಗೆ ತುಂಬ ಖಾರ ಬೇಕು ಅಂತಂದರೆ ನೀವು ಇನ್ನೂ 1 ಸ್ಪೂನ್ನ ಯೂಸ್ ಮಾಡ್ಬೋದು. ಇದು ಸ್ವೀಟ್ ಟೇಸ್ಟ್ ಇರುತ್ತೆ ಸ್ವಲ್ಪ, ಸೊ ಅದಕ್ಕೆ ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರು ಖಾರ ಆ್ಯಡ್ ಮಾಡ್ಕೋಬೋದು. ಸೊ ಹಾಗೆ 1 ಚಿಟಿಕೆ ಆಗೋಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೊತಿದ್ದೀನಿ. 1 ಕಪ್ಪಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ವಿನೆಗರ್ನ 1 ಸ್ಪೂನ್ ಆಗೋಷ್ಟು ವಿನೆಗರ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಆಗಬೇಕು. ಸೊ ಅದಾದಮೇಲೆ 1/2 ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬರಬೇಕು, ತೇಲಬೇಕು, ಅಷ್ಟು ತನಕ ಫ್ರೈ ಆಗೋಕ್ಕೆ ಬಿಡಬೇಕು. ಅದಾದಮೇಲೆ ಇದೆಲ್ಲ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೈಸ್ ಕೇಕ್ಸ್ ಶೇಪ್ಸ್ ಏನಿದೆ ಅದನ್ನ ಅದು ಕೋಲ್ಡ್ ವಾಟರ್ಗೆ ಆ್ಯಡ್ ಮಾಡಿದ್ದೀವಲ್ಲ ಅದೆಲ್ಲ ತಣ್ಣಗಾಗಿರುತ್ತೆ. ಇದಕ್ಕೆ ಈ ಸಾಸ್ಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಇದೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇದು ಒಂದಕ್ಕೊಂದು ಅಟ್ಯಾಚ್ ಆಗಲ್ಲ. ಫುಲ್ ಸಾಫ್ಟ್ ಇದ್ದರೂ ಸಹ ಸಪ್ರೇಟಾಗಿ ಆಗುತ್ತೆ. ಸೊ ಇದನ್ನ ಒಂದು 5 to 7 ಮಿನಿಟ್ಸು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಹಾಗೂ 1 ಸ್ಪೂನಷ್ಟು ರೋಸ್ಟ್ ಮಾಡ್ಕೊಂಡಿರೋ ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ರೆಡಿ ಆಯಿತು ಕೊರಿಯನ್ ಸ್ಪೈಸಿ ರೈಸ್ ಕೇಕ್. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.